ಶಹನಾಯಿಯ ಸುಮಧುರ ನಾದವು ಈಗ ನಿಧಾನವಾಗಿ ಮಂಕಾಗತೊಡಗಿತು. ಮಂಟಪದಲ್ಲಿದ್ದ ಹೂವುಗಳ ಸುವಾಸನೆಯು ಈಗ ವಿದಾಯದ ಅಶ್ರುಧಾರೆಗಳಲ್ಲಿ ಬೆರೆಯತೊಡಗಿತು. ಮತ್ತು ಆ ದಿನ ಬಂದೇ ಬಿಟ್ಟಿತು. ಯಾವ ದಿನವನ್ನು ಜನಕ ಮಹಾರಾಜನು ತಿಂಗಳುಗಳಿಂದ ತಪ್ಪಿಸಲು ಯತ್ನಿಸುತ್ತಿದ್ದನೋ ಆ ದಿನವು ಈಗ ಅವನ ಮುಂದೆ ಬಂದು ನಿಂತಿತ್ತು. ಅದು ವಿದಾಯದ ದಿನ. ತಂದೆಯಾದ ಜನಕ ಮಹಾರಾಜನು ಆಗ ಕೇವಲ ತನ್ನ ಮಗಳನ್ನಲ್ಲ, ಬದಲಿಗೆ ತನ್ನ ಇಡೀ ಜಗತ್ತನ್ನೇ ಇನ್ನೊಬ್ಬರ ಕೈಗೆ ಒಪ್ಪಿಸುತ್ತಿದ್ದನು. ಸಭೆಯಲ್ಲಿ ಇನ್ನು ಯಾವುದೇ ಘೋಷಣೆಗಳಿರಲಿಲ್ಲ. ಅಲ್ಲಿ ಸಂಭ್ರಮವಿರಲಿಲ್ಲ, ಹೂಮಳೆಯೂ ಇರಲಿಲ್ಲ. ಆವರಿಸಿದ್ದು ಕೇವಲ ಮೌನ ಮತ್ತು ಕೈ ಮುಗಿದು ನಿಂತಿದ್ದ ಸೀತೆ. ಅವಳ ಮುಂದೆ ಅವಳೊಂದಿಗೆ ಜೀವನ ಪಯಣದಲ್ಲಿ ಹೆಜ್ಜೆ ಹಾಕಲು ಶ್ರೀರಾಮನು ಸಿದ್ಧನಾಗಿ ನಿಂತಿದ್ದನು. ಆದರೆ ಸೀತೆಯ ದೃಷ್ಟಿಯು ತನ್ನ ತಂದೆಯಾದ ಜನಕನ ನೋಟದಲ್ಲೇ ನೆಟ್ಟಿತ್ತು. ಜನಕನ ಆ ಕಣ್ಣುಗಳಲ್ಲಿ ಈಗ ರಾಜನಿರಲಿಲ್ಲ. ಅಲ್ಲಿ ಕಂಡಿದ್ದು ತನ್ನ ಮಗಳನ್ನು. ಅರಮನೆಯ ವೈಭೋಗದಲ್ಲ, ಬದಲಿಗೆ ಸಂಸ್ಕಾರಗಳಲ್ಲಿ ಬೆಳೆಸಿದ ಒಬ್ಬ ತಂದೆ ಮಾತ್ರ. ಸೀತೆಯ ಪ್ರತಿಯೊಂದು ನೋವನ್ನು, ಪ್ರತಿಯೊಂದು ನಗುವನ್ನು, ಪ್ರತಿಯೊಂದು ಮೌನವನ್ನು ಜನಕನು ಓದಲು ಕಲಿತಿದ್ದನು. ಅವಳು ಯಾವ ದಿನ ಮೊದಲ ಬಾರಿಗೆ ತನ್ನನ್ನು ಅಪ್ಪ ಎಂದು ಕರೆದಳೋ ಆ ದಿನದಿಂದಲೇ. ಮತ್ತು ಈಗ ಅದೇ ಮಗಳು ವಿದಾಯ ಹೇಳಿ ಹೊರಟು ನಿಂತಿದ್ದಳು. ಜನಕನು ಸೀತೆಯ ಕೈಯನ್ನು ಮೆಲ್ಲಗೆ ಹಿಡಿದುಕೊಂಡನು. ಅವನ ಕಂಠವು ನಡುಗುತ್ತಿತ್ತು, ಆದರೆ ಮಾತುಗಳು ಸ್ಪಷ್ಟವಾಗಿದ್ದವು. ಮಗಳೇ, ಇಂದು ನಾನು ನಿನ್ನನ್ನು ಕನ್ಯಾದಾನ ಮಾಡುತ್ತಿಲ್ಲ, ಬದಲಿಗೆ ನಿನ್ನನ್ನು ಪ್ರೀತಿಯಿಂದ ಕಳುಹಿಸಿಕೊಡುತ್ತಿದ್ದೇನೆ. ನೀನು ಹೋಗುವಲ್ಲಿ ಕೇವಲ ಸೊಸೆಯಾಗಿರುವುದಿಲ್ಲ, ಅಲ್ಲಿ ನೀನು ಅಯೋಧ್ಯೆಯ ಕುಲದೀಪವಾಗುತ್ತೀಯೆ. ನೀನು ಹೋಗುತ್ತಿರುವ ಮನೆತನವು ವಂಶದಿಂದಲ್ಲ, ನಡಿತಿಂದ ಹೆಸರುವಾಸಿ. ಮತ್ತು ನನಗೆ ನಂಬಿಕೆ ಇದೆ, ನಾನು ಹೇಗೆ ತಲೆ ಎತ್ತಿ ನಡೆದನೋ ಹಾಗೆಯೇ ನೀನು ಆ ಮನೆತನದ ಗೌರವವನ್ನು ಎತ್ತಿ ಹಿಡಿಯುತ್ತೀಯೆ. ಸೀತೆಯ ಕಣ್ಣುಗಳಿಂದ ಕಂಬನಿ ಜಾರಲಿಲ್ಲ, ಏಕೆಂದರೆ ಅವಳು ಜನಕನ ಮಗಳಲ್ಲವೇ. ಅವಳ ಕಂಬನಿಯು ಕೇವಲ ಮನಸ್ಸಿನಲ್ಲೇ ಕರಗುತ್ತಿತ್ತು. ಆದರೆ ಅವಳ ತುಟಿಯಂಚಿನ ನಗುವಿನಲ್ಲಿ ಒಂದು ಕಂಪನವಿತ್ತು. ಅದು ಪ್ರತಿಯೊಬ್ಬ ಮಗಳ ಮೌನವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿತ್ತು. ಮತ್ತು ಆ ಮೌನವು ಹೇಳುತ್ತಿತ್ತು, ಅಪ್ಪ, ನಾನು ಹೊರಟಿದ್ದೇನೆ, ಆದರೆ ನಿಮ್ಮ ಅಪ್ಪುಗೆಯ ಬೆಚ್ಚನೆಯ ಅನುಭೂತಿ ಸದಾ ನನ್ನೊಂದಿಗಿರುತ್ತದೆ. ಅವಳ ಸಖಿಯರು ಕಣ್ಣೀರಿಡುತ್ತಿದ್ದರು. ತಾಯಂದಿರು ಕೈಗಳಲ್ಲಿ ಆರತಿ ತಟ್ಟೆಗಳನ್ನು ಹಿಡಿದು ಆರತಿ ಬೆಳಗುತ್ತಿದ್ದರು. ಲಕ್ಷ್ಮಣ, ಭರತ, ಶತ್ರುಘ್ನರು ಕೂಡ ಭಾವುಕರಾಗಿದ್ದರು. ರಾಮನು ಸೀತೆಯನ್ನು ನೋಡಿ ಏನನ್ನೂ ಹೇಳದೆ ಅವಳ ಪಕ್ಕದಲ್ಲಿ ಬಂದು ನಿಂತನು. ಅದು ಜೊತೆಯಾಗಿ ನಡೆಯುವ ಆಹ್ವಾನವಾಗಿರಲಿಲ್ಲ, ಅದು ಒಟ್ಟಾಗಿ ಬಾಳುವ ಮೊದಲ ವಚನವಾಗಿತ್ತು. ರಥವು ನಿಧಾನವಾಗಿ ಮುಂದೆ ಸಾಗುತ್ತಿತ್ತು. ಜನಕನು ಮೌನವಾಗಿ ನಿಂತಿದ್ದನು. ಅವನು ಕೈ ಬೀಸಲೂ ಇಲ್ಲ, ಅರಮನೆಯತ್ತ ಹಿಂತಿರುಗಿ ನೋಡಲೂ ಇಲ್ಲ. ರಥವು ಕಣ್ಮರೆಯಾಗುವವರೆಗೂ ಅವನ ದೃಷ್ಟಿಯು ಕೇವಲ ಸೀತೆಯ ಮೇಲೆಯೇ ನೆಟ್ಟಿತ್ತು. ಈ ದೃಶ್ಯ, ಈ ವಿದಾಯದ ಕ್ಷಣ, ರಾಮಾಯಣದ ಅತ್ಯಂತ ಮಧುರವಾದ ಹಾಗೂ ಹೃದಯಸ್ಪರ್ಶಿ ಸನ್ನಿವೇಶಗಳಲ್ಲಿ ಒಂದಾಗಿತ್ತು. ಅದು ಕೇವಲ ಕನ್ಯಾದಾನವಾಗಿರಲಿಲ್ಲ, ಅದು ಇಡೀ ಧರ್ಮವನ್ನೇ ದಾನ ಮಾಡಿದಂತಿತ್ತು. ಪ್ರತಿಯೊಬ್ಬ ತಂದೆಯ ಆ ವಾತ್ಸಲ್ಯದ ಸ್ಪರ್ಶವು ಭೂಮಿಯ ಮೇಲಿನ ಪ್ರತಿಯೊಂದು ವಿವಾಹವನ್ನು ಕಂಬನಿ ಮತ್ತು ಆಶೀರ್ವಾದಗಳ ಸಮ್ಮಿಲನವನ್ನಾಗಿ ಪರಿವರ್ತಿಸುತ್ತದೆ. ಆ ರಥದ ಚಕ್ರಗಳ ಸದ್ದು ಭೂಮಿಯೊಳಗೆ ಇಳಿದು ಹೋಗುತ್ತಿದೆಯೇನೋ ಎನಿಸುತ್ತಿತ್ತು. ದೂರದಲ್ಲಿ ಹೂಬಳ್ಳಿಗಳಿಂದ ಆವೃತವಾದ ಅಯೋಧ್ಯೆಯ ಗೋಪುರಗಳು ಕಾಣಿಸುತ್ತಿದ್ದವು. ಅರಮನೆಯ ಮಹಡಿಗಳ ಮೇಲೆ ಜನರು ಕಣ್ಣಿಗೆ ಕೈಗಳನ್ನು ಅಡ್ಡ ಹಿಡಿದು ದಾರಿ ನೋಡುತ್ತಾ ನಿಂತಿದ್ದರು. ರಾಮಸೀತೆಯರ ರಥವು ಹತ್ತಿರವಾಗುತ್ತಿದ್ದಂತೆ ಅಯೋಧ್ಯೆಯ ಪ್ರತಿ ಮನೆಯೂ ಆ ನವದಂಪತಿಗಳನ್ನು ಬರಮಾಡಿಕೊಳ್ಳಲು ಸಜ್ಜಾಗಿತ್ತು. ರಾಜಬೀದಿಗಳ ಮೇಲೆಲ್ಲ ಕೇಸರಿ ಮತ್ತು ಪನ್ನೀರನ್ನು ಸಿಂಪಡಿಸಲಾಗಿತ್ತು. ಪ್ರತಿ ಮನೆಯ ಹೊಸ್ತಿಲಲ್ಲೂ ರಂಗೋಲಿಯ ಚಿತ್ತಾರಗಳು ಕಂಗೊಳಿಸುತ್ತಿದ್ದವು.
ಅವು ಕೇವಲ ಅಲಂಕಾರವಾಗಿರದೆ ಜನಕನಂದಿನಿಯನ್ನು ಸ್ವಾಗತಿಸಲು ಪ್ರತಿ ಮನೆಯ ಆತ್ಮವೇ ಹೊರಬಂದು ನಿಂತಿದೆಯೇನೋ ಎಂಬಂತಿತ್ತು. ಅರಮನೆಯ ಗವಾಕ್ಷಿಗಳಿಂದ ಸುಮಿತ್ರೆ, ಕೌಸಲ್ಯೆ ಮತ್ತು ಕೈಕೇಯಿಯರು ಭಾವಪರವಶರಾಗಿ ಆಗಮಿಸುತ್ತಿದ್ದ ದಿಬ್ಬಣವನ್ನೇ ನೋಡುತ್ತಿದ್ದರು. ದಶರಥ ಮಹಾರಾಜನು ಅರಮನೆಯ ಹೆಬ್ಬಾಗಿಲಲ್ಲೇ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಗರ್ವವಿರಲಿಲ್ಲ, ಕೇವಲ ಆಳವಾದ ಒಂದು ಪ್ರಶಾಂತತೆ ತುಂಬಿತ್ತು. ಇಂದು ಅವನ ಪುತ್ರರು ಹಿಂತಿರುಗುತ್ತಿದ್ದರು, ಆದರೆ ಒಬ್ಬಂಟಿಯಾಗಿರಲಿಲ್ಲ. ರಾಮನೊಂದಿಗೆ ಸಹನೆ ಮತ್ತು ಧರ್ಮದ ಸಾಕಾರ ರೂಪವೇ ಆಗಿದ್ದ ಸೀತೆಯು ಬರುತ್ತಿದ್ದಳು. ರಥವು ಅರಮನೆಯ ಹೆಬ್ಬಾಗಿಲ ಬಳಿ ಬಂದು ನಿಂತಿತು. ರಾಮನು ರಥದಿಂದ ಕೆಳಗಿಳಿದು ಸೀತೆಯು ಇಳಿಯಲು ಸಹಾಯ ಮಾಡಲು ಮೊದಲು ತನ್ನ ಕೈಯನ್ನು ಚಾಚಿದನು. ಸೀತೆಯು ರಾಮನನ್ನು ನೋಡಿದಳು. ಅವಳ ಮುಖದಲ್ಲಿ ಅದೇ ಮುಗುಳ್ನಗೆ, ಅದೇ ಮೌನ. ನಂತರ ಅವಳು ನಿಧಾನವಾಗಿ ರಥದಿಂದ ಕೆಳಗಿಳಿದಳು. ಅವಳ ಪಾದಗಳ ಕೆಳಗೆ ಅಷ್ಟದಳ ಕಮಲದ ಎಸಳುಗಳನ್ನು ಹಾಸಲಾಗಿತ್ತು ಮತ್ತು ಆ ಕ್ಷಣದಲ್ಲಿ ಇಡೀ ಅಯೋಧ್ಯೆಯಿಂದ ಒಂದೇ ಸ್ವರವು ಮೊಳಗಿತು. ಜನಕನಂದಿನಿಗೆ ಜಯವಾಗಲಿ, ರಘುಕುಲದ ಲಕ್ಷ್ಮಿಗೆ ಜಯವಾಗಲಿ. ಕೌಸಲ್ಯ ಮಾತೆಯು ಮುಂದೆ ಬಂದರು. ಅವರು ಸೀತೆಯನ್ನು ನೋಡಿ ಪ್ರೀತಿಯಿಂದ ತಮ್ಮ ಸೆರಗನ್ನು ಸರಿಪಡಿಸಿಕೊಂಡರು. ಅವಳ ಹಣೆಗೆ ಗಂಧವನ್ನಿಟ್ಟು ಹೀಗೆ ನುಡಿದರು, ಮಗಳೇ, ಇಂದು ನೀನು ಕೇವಲ ನನ್ನ ಸೊಸೆಯಾಗಿ ಬಂದಿಲ್ಲ, ಈ ಕುಲದ ಕೀರ್ತಿ ಪತಾಕೆಯನ್ನು ಹೊತ್ತು ಬಂದಿದ್ದೀಯೆ. ಅರಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಇಡೀ ಅರಮನೆಯು ದೀಪಗಳಿಂದ ಜಗಮಗಿಸುತ್ತಿತ್ತು. ಪ್ರತಿಯೊಂದು ಬಾಗಿಲು, ಪ್ರತಿಯೊಂದು ಮೂಲೆಯೂ ಆ ಸಂಭ್ರಮದಲ್ಲಿ ಮಿಂದೆದ್ದಂತೆ ಕಾಣುತ್ತಿತ್ತು. ಸೀತೆಯು ಅರಮನೆಯ ಹೊಸ್ತಿಲ ಮೇಲೆ ಕಾಲಿಟ್ಟ ಮರುಕ್ಷಣವೇ ಒಂದು ಕೋಮಲವಾದ ಕಮನದ ಎಸಳು ಅವಳ ಪಾದದಡಿಯಲ್ಲಿ ಬಿದ್ದಿತು. ಮತ್ತು ಆ ಕ್ಷಣದಲ್ಲಿ ಎಲ್ಲ ರಾಣಿಯರು ಒಕ್ಕೊರಲಿನಿಂದ ಹೀಗೆ ನುಡಿದರು, ರಘುಕುಲವು ಧನ್ಯವಾಯಿತು. ಇದರ ಮಡಿಲು ಸದಾ ಹೀಗೆಯೇ ಬೆಳಗುತ್ತಿರಲಿ. ಇದು ಕೇವಲ ಒಂದು ಗೃಹ ಪ್ರವೇಶವಾಗಿರಲಿಲ್ಲ,